ಸಂಜು ಸ್ಯಾಮ್ಸನ್ ಮೊದಲು ಅವರು ರಾಜಸ್ಥಾನಕ್ಕೆ ಆಡ್ತಿದ್ರು. ಒಳ್ಳೆಯ ಆಟಗಾರ ಅವರು. ಕೀಪಿಂಗ್ನು ಹಂಗೆ ಮಾಡ್ತಿದ್ರು, ಬ್ಯಾಟಿಂಗ್ನು ಒಳ್ಳೆ ಬ್ಯಾಟಿಂಗನ್ನು ಆಡ್ತಿದ್ರು ಅವರು. ಎಲ್ಲಿ 4 ನಂಬರ್ 3 ನಂಬರ್ ಬರ್ತಿದ್ರು ಅವರು. ಆದ್ರೆ ಸುಮ್ಮ ಹೊಡ್ಯಾರ್ರಿ ರನ್ ಅದು ರಾಜಸ್ಥಾನ್ ಟೀಮಿಗೆ ಒಳ್ಳೆಯ ಸ್ಕೋರನ್ನು ಹೇಳ್ಕೊಡ್ತಿದ್ರು ಅವರು. ವೈಭವ ಈ ಥರ ಪ್ಲೇಯರ್ ಅದಾರ ರಾಜಸ್ಥಾನ. ಈ ಸರಿ 2026ಕ್ಕೆ ಎಲ್ಲ ಪ್ಲೇಯರ್ ಚೇಂಜ್ ಆಗ್ಯಾವ. ಈಗ ನಮ್ಮ ಸಂಜು ಸ್ಯಾಮ್ಸನ್ ಅವರು ಚೆನ್ನೈಗೆ ಬಂದರು. ಚೆನ್ನೈಲಿತ್ರ ಸಾಮ್ ಕರಣ ಮತ್ತು ಜಡೇಜಾ ರಾಜಸ್ಥಾನಕ್ಕೆ ಹೋದ್ರು. ಕಡೆ ಜಡೇಜಾನು ಆಲ್ರೌಂಡರ್ ರೀ. ಸಾಮ್ ಕರಣು ಆಲ್ರೌಂಡರ್. ಇಬ್ಬರು 3 ಮಂದಿ ಒಳ್ಳೆ ಆಟಗಾರರು. ಆ ಕಡೆ ನಮ್ಮ ಜಡೇಜಾ ಕ್ಯಾಪ್ಟನ್ ಆಗ್ಬೋದು. ರಿಯಾನ್ ಪರಾಗ್ ಆ ಕಡೆ ರಾಜಸ್ಥಾನ್ ಟೀಮ್ನಾಗ ರಿಯಾನ್ ಪರಾಗರ ಆಗ್ಬೋದು. ಕಡೆ ಜಡೇಜಾನ ಆಗ್ಬೋದು. ಕಡೆ ಚೆನ್ನೈ ಒಳಗೆ ನಮ್ಮ ಇವನೇ ಆಗ್ಬೋದು ರೀ. ಯಾರಪ್ಪ ಅಂತಂದ್ರೆ ಸಂಜು ಸ್ಯಾಮ್ಸನ್ 18 ಕೋಟಿ ಕೊಟ್ಟು ಕೊಂಡ್ಕೊಂಡಾರೆ. ಇವಂಗೆ ಒಳ್ಳೆ ಅದ್ಭುತ ಆಟಗಾರ. ನಮ್ಮ MS ಧೋನಿ ಅವ್ರಿಗೆ ಟ್ರಿಕ್ಸ್ ಹೇಳ್ಕೊಡ್ತಾರೆ. ಇವಂಗ ಈ ಥರ ಆಡು, ಈ ಥರ ಒಳ್ಳೆ ಕ್ಯಾಪ್ಟನ್ಸಿ ಅಲ್ರಿ. ಅದು ಮುಂದಿನ ವರ್ಷ ಇದೇ ವರ್ಷಲಿತ್ರ ನಮ್ಮ MS ಧೋನಿ ಅವರು ಬಿಟ್ಟು ಬಿಡಂಗೆ ಕಾಣ್ತಾರೆ. ಸೀಸನ್ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ಸೀಸನ್ ಅದಕ್ಕೆ ಈ ಸರಿ ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ ಕೊಟ್ಟಾರಿ. ಧೋನಿನೂ ಕೀಪಿಂಗ್ ಮಾಡ್ತಾನೆ, ಬ್ಯಾಟಿಂಗು ಮಾಡ್ತಾನೆ. ಈ ಕಡೆ ಸಂಜು ಸ್ಯಾಮ್ಸನ್ ಕೀಪಿಂಗು ಮಾಡ್ತಾನೆ, ಬ್ಯಾಟಿಂಗು ಆಡ್ತಾನೆ. ಒಳ್ಳೆ ಕ್ಯಾಪ್ಟನ್ ರೀ ಅವನು. MS ಧೋನಿನೂ ಒಳ್ಳೆ ಕ್ಯಾಪ್ಟನ್, ನಮ್ಮ ಸಂಜು ಸ್ಯಾಮ್ಸನ್ ಒಳ್ಳೆ ಕ್ಯಾಪ್ಟನ್. ಎಲ್ಲರೂ ಕ್ಯಾಪ್ಟನ್ನೇ ಅದಾರೀಗ. ಆಡ್ಸೋರು ಅದಾರ, ಹೇಳ್ಕೊಡೋರು ಅದಾರ, ಭಾಳ ಅದ್ಭುತವನ್ನು ಆಟವನ್ನು ಆಡೋರು ಅದಾರ. ಯಾರು ಆಡಲ್ಲ ಅಂತೇನಿಲ್ಲ, ಎಲ್ಲರೂ ಆಡೋರೇ ಅದಾರ. ಆದ್ರೆ ಯಾಕೆ ಇಷ್ಟು ವರ್ಷದಿಂದ ಅವ್ರಿಗೆ ಜಡೇಜಾಗೆ ಬಿಟ್ಟು ಕೊಟ್ಟರು. ಭಾಳ ವರ್ಷಲಿಂತ್ರ ಆಡ್ಕೋತಾನೆ ಬಂದಿದ್ರು ಆ ಟೀಮಿಲಿತ್ರ. 2026ಕ್ಕೆ ಚೇಂಜ್ ಆದ್ರಿ ಅವರು ಕ್ಯಾಂಡಿಡೇಟ್. ರಾಜಸ್ಥಾನ್ ಟೀಮಿಗೆ ಹೋದರು. ನಮ್ಮ ಜಡೇಜಾ ಕಾಕ ರಾಜಸ್ಥಾನ್ ಟೀಮಿಗೆ ಹೋದ. ರಾಜಸ್ಥಾನ್ಲಿಂತ್ರ ಚೆನ್ನೈಗೆ ಸಂಜು ಸ್ಯಾಮ್ಸನ್ ಬಂದ. ಹೆಂಗೈತೆ ನೋಡ್ರಿ. ಕಳಿತ್ರಿ ಈ ಕಡೆ ಉಲ್ಟಾ ಪಲ್ಟಾ ಆಗ್ಬಿಡ್ತಿದ್ವು. ಆದರೂ ಜಡೇಜಾ ಆಲ್ರೌಂಡರ್ ರೀ. ಜಡೇಜಾ ಸ್ಪಿನ್ ಬಾಲಿಂಗ್ನು ಹಾಕ್ತಾನೆ. ಒಳ್ಳೆ ಆಲ್ರೌಂಡರು ಕ್ಯಾಂಡಿಡೇಟ್. ಅದು ಎಲ್ಲಿಗೆ ಯಾವಾಗ ಕಳಿಸ್ತೀರಿ ಅವಾಗ ರನ್ ಹೊಡ್ಯಾಕ ಗಟ್ಟಿ ಅದ ನಮ್ಮ ಕ್ಯಾಂಡಿಡೇಟ್ ಹುಲಿಯೋದು. ಕಡೆ ಅವನು ಸಾಮ್ ಕರಾನ್ ರೀ. ಸ್ಪೀಡ್ ಬಾಲ್ನು ಹಾಕ್ತಾನೆ, ಬ್ಯಾಟಿಂಗ್ನು ಐತ್ರಿ. ಎರಡು ಕಡೆ ಜಿದ್ದಿ ಬಿದ್ದಂಗೆ ರಾಜಸ್ಥಾನ್ ಟೀಮಿಗೆ ಇಬ್ಬರು ಪ್ಲೇಯರ್ ಹೋದರು. ಕಡೆ ಚೆನ್ನೈಗೆ ಒಬ್ಬ ಬಂದ. ಚೆನ್ನೈ ಒಳಗೆ ಯಾರೂ ಕ್ಯಾಪ್ಟನ್ ಇಲ್ಲ ಅಂತ ತಿಳಿದಿದ್ದೇವೆ. ಏನೋ ಲೂಸ್ ಆಗುತ್ತೆ ಬಿಡು ಅಂತ ತಿಳಿದಿದ್ದೇವೆ. ಈಗ ಸಂಜು ಸ್ಯಾಮ್ಸನ್ನೇ ಬಂದುಬಿಟ್ಟಾರಿ. ಭಯ ಹುಟ್ಟಿಬಿಡ್ತದೆ ಚೆನ್ನೈಗೆ. ಚೆನ್ನೈ ಅಂದ್ರೆ ಭಾಳ ಸ್ಟ್ರಾಂಗ್ ಆಗುತ್ತೆ. ಈಗ ಮುಂದೆ ಬರುವ ಟೀಮು ಚೆನ್ನೈ ನೋಡಿ ಅಂಜಬೇಕಲ್ಲ, ಆ ರೀತಿ ತೊಗೊಂಡಾರ. ಅಂಜೋದಿಲ್ಲ, ನಾ ಹೇಳಾಕತ್ತೀನಿ ಅಂಜಂಗೆ ಕಾಣ್ತಾವತ್ತು. 18 ಕೋಟಿ ಕೊಟ್ಟು ತೊಗೊಂಡಾರ. ಮೋಸ್ಟ್ಲಿ ಇನ್ನು ಯಾರ್ಯಾರು ಎಷ್ಟು ಕೋಟಿ ತೊಗೋತಾರೆ ನನಗೆ ಗೊತ್ತಿಲ್ಲ. 20 ಕೋಟಿಗೆ ಹೋಗ್ಬೋದು, ಇನ್ನು 100 ಕೋಟಿಗೂ ಹೋಗ್ಬೋದು. ಎಷ್ಟೆಷ್ಟು ನಮ್ಮ ಜಡೇಜಾಗ 14 ಕೋಟಿ ಕೊಟ್ಟು ತೊಗೊಂಡಾರಿ. ಒಳ್ಳೆ ಅವಾಗೆ ಕ್ಯಾಪ್ಟನ್ ಕೊಟ್ಟರು ಚಲೋ ಆಗುತ್ತೆ. ಭಾಳ ನೋಡೋಕ್ಕೂ ಇಂಟ್ರೆಸ್ಟ್ ಆಗುತ್ತೆ ಮ್ಯಾಚ್. ಕ್ಯಾಪ್ಟನ್ ಕೊಟ್ಟು ಹೊಡಿತಾನೆ ರೀ, ಬಿಡಂಗಿಲ್ಲ ಅವ. ಸ್ಪಿನ್ ಇವತ್ತು ನೋಡಿರಿಲ್ರಿ. ಸೌತ್ ಆಫ್ರಿಕಾ ಕೂಡ ಏನು ಟರ್ನ್ ಮಾಡಾಕತ್ತಿದ್ದ. ಟರ್ನ್ ಆಗಿಂದ ನೋಡಿ ಅವ ಬಾಲರ್ನು ಅವ್ರ ಕಡೆದವರು ಅಂಜಿಬಿಟ್ಟಿದ್ರು. ಏನು ಟರ್ನ್ ಮಾಡ್ತಾನೋ ಮರಿ ಬಾಲ್ ಅಂತೇಳಿ. ಒಂದು ಹೊಡ್ಯಾಲಾಗ್ಯಾರ ರೀ ಅವನು. ಜಡೇಜಾಗ 4 ವಿಕೆಟ್ ಬಿದ್ದುಬಿಟ್ಟಿದ್ವು ಇವತ್ತು ಟೆಸ್ಟ್ನ್ಯಾಗ. ಅದೇ ರೀತಿ ಅದ್ರೊಳಗೂ ಹಂಗೆ ಹಾಕ್ತಾನೆ ಅವ ಬಾಲಿಂಗ್. IPLನಾಗ ಹೊಡಿದಿರ್ತದೆ, 20 ಓವರ್ ಇರುತ್ತೆ. ಜಜ್ಜೋದು ಸ್ಪಿನ್ ಯಾರು ಹೊಡ್ಸೋತಾರ ಗೊತ್ತಿಲ್ಲ, ಯಾರು ಇದು ಮಾಡ್ತಾರೆ ಗೊತ್ತಿಲ್ಲ. ಆ ರೀತಿ ಆಟವನ್ನು ಆಡ್ತಾರೆ. ಆ ಕಡೆ ನಮಗೂ ಒಂದು ಬೇಸರ ರೀ. ಯಾಕಪ್ಪ ಅಂತಂದ್ರೆ ಜಡೇಜಾಗ ಭಾಳ ಬಿಟ್ಟು ಕೊಟ್ಟರು. ಇಷ್ಟು ವರ್ಷಲಿಂದ ಆಡ್ಕೊತ ಬಂದಿದ್ರು, ಅವ್ರು ಬಿಟ್ಟು ಕೊಟ್ಟರು. ಕಡೆ ರಾಜಸ್ಥಾನದಾಗೂ ನಮ್ಮ ಸಂಜು ಸ್ಯಾಮ್ಸನ್ ಅವಂಗೂ ಯಾಕಾರ ಬಿಟ್ರೆ ಹೇಳಿ ಗೊತ್ತಾಗವಲ್ತದು. ಅಲ್ಲಿ ಒಳಗೆ ಏನು ಗದ್ದೆಬ್ಸಾದ್ರೆ ಗೊತ್ತಾಗವಲ್ತದು. ಬಿಟ್ಟು ಕೊಟ್ಟಾರ ಬಿಡ್ರಿ, ಏನಾಗಂಗಿಲ್ಲ. ಈ ಕಡೆನೂ ಆಡ್ಬೇಕು, ಆ ಕಡೆನೂ ಆಡ್ಬೋದಾಗುತ್ತೆ. ಯಾವ ಟೀಮಿಗೆ ಹೋದ್ರು ಒಟ್ಟು ಚಲೋತ್ನಾಗ ಆಟವನ್ನು ಆಡ್ತಾರೆ ಅವರು. ಒಳ್ಳೆ ಕ್ಯಾಪ್ಟನ್ನು ಮಾಡ್ತಾರೆ, ಒಳ್ಳೆ ಕಪ್ಪನ್ನು ಗೆಲ್ತಾರೆ. ಯಾರು ಕಪ್ ಗೆಲ್ತಾರೆ ನೋಡಿ. ನೀವು ಈ ವರ್ಷ ಸ್ಟ್ರಾಂಗ್ ಯಾವ್ದೈತೆ ಅನ್ನೋದು ಗೊತ್ತಾಗುತ್ತೆ. ನೋಡೋಣ ಬರ್ರಿ.